ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದಾವಣಗೆರೆಯಲ್ಲಿ ಡೆವಿಲ್ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಹಾಗೆ ದರ್ಶನ್ ಅವರ ಅಭಿಮಾನಿಗಳು ಯಾವ ರೀತಿ ಸಂಭ್ರಮಾಚರಣೆಯನ್ನು ನಡೆಸ್ತಾ ಇದ್ದಾರೆ, ಯಾವ ರೀತಿಯ ಪ್ರಮೋಷನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ನಿನ್ನೆಯಿಂದ ಶುರು ಮಾಡೋಣ. ನಿನ್ನೆ ದಾವಣಗೆರೆಯಲ್ಲಿ ಏನಾಯಿತು ಅಂತ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ದರ್ಶನ್ ಅವರ ಅಭಿಮಾನಿಗಳು ದಾವಣಗೆರೆಯಲ್ಲಿ ಬೃಹತ್ ಪ್ರಚಾರವನ್ನು ನಡೆಸಿದ್ದಾರೆ. ಯಾವ ಮಟ್ಟಕ್ಕೆ? ತಮ್ಮ ಬೈಕು, ಸ್ಕೂಟಿ, ಆಟೋ, ಕಾರು, ಜಿಪ್ಸಿ ಹೀಗೆ ತಮ್ಮ ವಾಹನಗಳಲ್ಲಿ ವಾಹನ ಜಾಥವನ್ನು ಮಾಡಿದ್ದಾರೆ. ಜೊತೆಗೆ ದರ್ಶನ್ ಅವರ ಬಾವುಟ, ಕೇಸರಿ ಬಾವುಟ, ಕನ್ನಡ ಬಾವುಟ, ಇದರೊಂದಿಗೆ ದರ್ಶನ್ ಅವರ ಫೋಟೋ, ಡೆವಿಲ್ ಸಿನಿಮಾದ ಪೋಸ್ಟರ್ ಹೀಗೆ ಎಲ್ಲವನ್ನ ಹಿಡಿದುಕೊಂಡು ಬೃಹತ್ ಪ್ರಚಾರವನ್ನ ಮಾಡಿದ್ದಾರೆ. ಅದು ವಾಹನ ಜಾಥದ ಮೂಲಕ. ದಾವಣಗೆರೆ ನಗರದಾದ್ಯಂತ ಸಂಚರಿಸಿ ಬೃಹತ್ ಜಾಥವನ್ನ ಮಾಡಿದ್ದಾರೆ. ಈ ಮೂಲಕ ದರ್ಶನ್ ಅವರ ಸಿನಿಮಾವನ್ನ ಪ್ರತಿಯೊಬ್ಬರು ನೋಡಬೇಕು, ಮೊದಲ ದಿನ ಮೊದಲ ಪ್ರದರ್ಶನದಲ್ಲಿ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬನ್ನಿ, ನಮ್ಮ ಅಣ್ಣನ ಸಿನಿಮಾವನ್ನ ವೀಕ್ಷಣೆ ಮಾಡಿ ಅಂತ ಪ್ರಚಾರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಈ ಪ್ರಚಾರದ ಅಂಗವಾಗಿ ಒಂದಿಷ್ಟು ಸರ್ಕಲ್ಗಳಲ್ಲಿ ವಾಹನ ಜಾಥಾ ನಿಂತಿತ್ತು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಯಾವ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಿದ್ರು ಅಂತ ಕೇಳಿದ್ರೆ ಇದನ್ನ ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಬೃಹತ್ ಬಾವುಟವನ್ನ ಹಿಡಿದು ಯಾವ ರೀತಿ ತಿರುಗಿಸ್ತಾ ಇದ್ದಾರೆ, ಒಂದಿಷ್ಟು ಮಂದಿ ಯಾವ ರೀತಿ ಫೋಟೋವನ್ನ ಹಿಡಿದುಕೊಂಡು ಪ್ರಚಾರದಲ್ಲಿ ನಿರತರಾಗಿದ್ದಾರೆ, ಇವೆಲ್ಲವನ್ನ ನೀವು ನೋಡ್ಬೋದು. ಅದಾದ ಬಳಿಕ ಮತ್ತೆ ಸಂಚಾರ, ವಾಹನ ಜಾಥದ ಮೂಲಕ ಮತ್ತೆ ಪ್ರಚಾರ, ಆಟೋ, ಬೈಕು ಹೀಗೆ ಎಲ್ಲದರಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿ ಪಡೆ. ಇನ್ನು ನೇರವಾಗಿ ಈ ಎಲ್ಲ ಜಾಥಾ ಮುಗಿದ ಬಳಿಕ ದರ್ಶನ್ ಅವರ ಅಭಿಮಾನಿ ಬಳಗ ಇಲ್ಲಿನ ಗೀತಾಂಜಲಿ ಚಿತ್ರಮಂದಿರಕ್ಕೆ ಹೋದ್ರು. ಗೀತಾಂಜಲಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗೋದು. ಈ ಸಿನಿಮಾಗೆ ದಾವಣಗೆರೆಯಲ್ಲಿ ಸಿಕ್ಕಿರೋದು ಗೀತಾಂಜಲಿ ಚಿತ್ರಮಂದಿರ, ಬೃಹತ್ ಚಿತ್ರಮಂದಿರ, ತುಂಬಾನೇ ಅಚ್ಚುಕಟ್ಟಾದಂಥ ಚಿತ್ರಮಂದಿರ ಕೂಡ. ಈ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಯಾವ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಿದ್ರು ಅಂತ ಕೇಳಿದ್ರೆ ಈ ದೃಶ್ಯಾವಳಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ದರ್ಶನ್ ಅವರ ಬೃಹತ್ ಕಟೌಟ್ ಅನ್ನು ಇಲ್ಲಿ ಹಾಕಲಾಗಿದೆ. ಇದಕ್ಕೆ ಹೂವಿನ ಹಾರವನ್ನ ಹಾಕಿ ಸಿಂಗರಿಸಲಾಗಿದೆ. ಕೇವಲ ಕಟೌಟ್ ಮಾತ್ರವಲ್ಲ, ಚಿತ್ರಮಂದಿರವೇ ಮುಚ್ಚುವಂತೆ ಫ್ಲೆಕ್ಸ್ಗಳು ಚಿತ್ರಮಂದಿರದ ಮುಂಭಾಗದಲ್ಲಿ ರಾರಾಜಿಸ್ತಾ ಇದೆ. ಈ ದೃಶ್ಯಾವಳಿಯನ್ನು ನೋಡ್ತಾ ಇದ್ರೆ ನಿನ್ನೆನೇ ಈ ಸಿನಿಮಾದ ರಿಲೀಸ್ ಆಗಿದೆಯೋ ಅನ್ನುವ ಪ್ರಶ್ನಾರ್ಥಕ ಮೂಡುವಂತೆ ಮಾಡುತ್ತೆ. ಭರ್ಜರಿಯಾದಂಥ ಕ್ರೇಜ್, ಭರ್ಜರಿಯಾದಂಥ ಪ್ರಚಾರ ದಾವಣಗೆರೆಯಲ್ಲಿ ಈ ಸಿನಿಮಾಗೆ ನಡೀತಾ ಇದೆ. ಹಾಗಂದ ಮಾತ್ರಕ್ಕೆ ಕೇವಲ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಮಾತ್ರ ಈ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ವಸಂತ ಅನ್ನುವ ಮತ್ತೊಂದು ಚಿತ್ರಮಂದಿರ ಇದೆ, ಅಲ್ಲೂ ಕೂಡ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಇನ್ನು ಫ್ಲೆಕ್ಸ್ ಹಾಕಿದಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಇದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರ ಅಭಿಮಾನಿಗಳು ಗೀತಾಂಜಲಿ ಚಿತ್ರಮಂದಿರದ ಮುಂಭಾಗದಲ್ಲಿ ಫ್ಲೆಕ್ಸ್ ಅನ್ನ ಅಳವಡಿಸ್ತಾ ಇರೋದು. ಬೃಹತ್ ಫ್ಲೆಕ್ಸ್ಗಳು, ಅನೇಕ ಫ್ಲೆಕ್ಸ್ಗಳನ್ನ ಇಲ್ಲಿ ಅಳವಡಿಸಲಾಗಿದೆ ದರ್ಶನ್ ಅವರ ಅಭಿಮಾನಿ ಬಳಗದಿಂದ. ಸಿನಿಮಾಗೆ ಒಳ್ಳೆಯದಾಗಲಿ, ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ಯಶಸ್ಸಿನ ಉತ್ತುಂಗಕ್ಕೇರಲಿ ಅಂತ ದರ್ಶನ್ ಅವರ ಅಭಿಮಾನಿಗಳು
ಆಶಿಸ್ತಾ ಇದ್ದಾರೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.